ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಸ್ಗಿಂತ ಮುಂಚೆ ಬೋರ್ಡ್ ಅವರು ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ನ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅದೇ ಥರ ಈ ವರ್ಷವೂ ಕೂಡ ಅಂದರೆ 2024-25ಗೆ ಎಕ್ಸಾಮ್ ಬರೀತೀವಲ್ಲ ನಾವು ಮಾರ್ಚಲ್ಲಿ, ಆ ಎಕ್ಸಾಮಿನೇಷನ್ಸ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ನ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇದು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಇವತ್ತಿನ ದಿವಸ ನಾವು ಕಲಿಯೋಕೊಳ್ತಿರೋದೇನು ಅಂದರೆ, ಒಂದು ಮಾಡೆಲ್ ಪೇಪರ್, ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಬೇಕು ಅಂದರೆ ಯಾವ್ಯಾವ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಅವರು ಮಾಡೆಲ್ ಪೇಪರ್ಸ್ ಮತ್ತು ಬ್ಲೂ ಪ್ರಿಂಟ್ನ ರೆಡಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದಕ್ಕೆ ಟ್ರೈ ಮಾಡೋಣ, ಅನಾಲಿಸಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಥಿಂಗ್ ಇಸ್ ದಟ್ ಇವತ್ತಿನ ದಿನ ನಾವು ಕಲಿಯೋಕೊಳ್ತಿರೋದೇನು ಅಂದರೆ, ಫಿಸಿಕ್ಸ್ ಬ್ಲೂ ಪ್ರಿಂಟ್ 2024-25ನಲ್ಲಿ ಹೇಗೆ ಜನ್ರೇಟ್ ಆಗಿದೆ, ಯಾವ್ಯಾವ ಫ್ಯಾಕ್ಟರ್ಸ್ನ ಇಟ್ಕೊಂಡು ಅವ್ರು ಜನರೇಟ್ ಮಾಡಿದ್ದಾರೆ ಅಂತ ಕಲಿಯೋಕ್ಕೆ ಟ್ರೈ ಮಾಡೋಣ ಆ್ಯಂಡ್ ಅನಾಲಿಸಿಸ್ ಮಾಡೋಣ. 2025 ಮಾರ್ಚ್ ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ ಪೇಪರ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಯಾವ್ಯಾವ ಚಾಪ್ಟ್ರಿಂದ ನಾವು ಓದಿದ್ರೆ ನಮಗೆ ಆರಾಮಾಗಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅಂತ ಈ ಅನಾಲಿಸಿಸ್ ಮಾಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ. ಫಾಲೋ ಮಾಡ್ತಾ ಹೋಗಿ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ರಿ, ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ವಿಡಿಯೋನ ನೋಡ್ತಾ ಹೋಗಿ. ದ ಫಸ್ಟ್ ಥಿಂಗ್ ಇಸ್ ದಟ್ ಎಕ್ಸಾಮಿನೇಷನ್ ಯಾವಾಗ ಬರುತ್ತೆ ಅಂದರೆ, ಎಕ್ಸಾಮಿನೇಷನ್ ಮಾರ್ಚ್ 2025ನಲ್ಲಿ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಆಲ್ರೆಡಿ ನಮ್ಮ ಬೋರ್ಡ್ ಅವರು ಪ್ರತಿ ವರ್ಷ 3 ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ವರ್ಷ ಎಕ್ಸಾಮ್ ನಂಬರ್ 1ನ ಮಾರ್ಚ್ 2025ನಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಅವತ್ತಿನ ದಿವಸ ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗ ಕಲಿಬೇಕಾಗಿರೋದು ಇಂಪಾರ್ಟೆಂಟ್ ಅಂದರೆ, ಒಂದು ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇರಬೇಕು. ಫಸ್ಟ್ ಥಿಂಗ್, ಬ್ಲೂ ಪ್ರಿಂಟ್ ಅಂದಮೇಲೆ 3 ಪ್ಯಾರಾಮೀಟರ್ಸ್ ಕಂಪಲ್ಸರಿಯಾಗಿ ಇರಲೇಬೇಕು, ಇದನ್ನ ನಾವು ಫಾಲೋ ಮಾಡಲೇಬೇಕು. ಯಾವುದದು ಅಂದರೆ ವೆಯ್ಟೇಜ್ ಆಫ್ ಮಾರ್ಕ್ಸ್. ಸೆಕೆಂಡ್ ಥಿಂಗ್ ವೆಯ್ಟೇಜ್ ಆಫ್ ಆಬ್ಜೆಕ್ಟಿವ್. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ಅಂದರೆ ವೆಯ್ಟೇಜ್ ಆಫ್ ಆಬ್ಜೆಕ್ಟಿವ್ನ ಅವರು ಫಾಲೋ ಮಾಡಬೇಕು. ನಾನು ಹೇಳ್ಕೊಡ್ತೀನಿ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ದೇ ಹ್ಯಾವ್ ಟು ಫಾಲೋ ಅಂತ. ಆ್ಯಂಡ್ ಥರ್ಡ್ ಥಿಂಗ್, ವೆಯ್ಟೇಜ್ ಆಫ್ ಲೆವೆಲ್ ಆಫ್ ಡಿಫಿಕಲ್ಟೀಸ್. ಲೆವೆಲ್ ಆಫ್ ಡಿಫಿಕಲ್ಟೀಸ್ ಅಂದರೆ ಏನು, ಏನೇನು ಅಂಶ ಅವ್ರು ತಲೆಯಲ್ಲಿ ಇಟ್ಕೋಬೇಕು ಅಂತ ಒನ್ ಬೈ ಒನ್ ಕಲಿಯೋಣ. ಫಸ್ಟ್ ಥಿಂಗ್, ವೆಯ್ಟೇಜ್ ಆಫ್ ಮಾರ್ಕ್ಸ್. ವೆಯ್ಟೇಜ್ ಆಫ್ ಮಾರ್ಕ್ಸ್ ಹೆಂಗೆ ಡಿಸೈಡ್ ಆಗುತ್ತೆ, ವೆಯ್ಟೇಜ್ ಆಫ್ ಮಾರ್ಕ್ಸ್ ಅಂದರೆ ಏನು? ಫಸ್ಟ್ ಥಿಂಗ್, ವೆಯ್ಟೇಜ್ ಆಫ್ ಮಾರ್ಕ್ಸ್ ಅಂದರೆ ಪರ್ಟಿಕ್ಯುಲರ್ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಅಪಿಯರ್ ಆಗಬೇಕು ಅನ್ನೋದೇ ವೆಯ್ಟೇಜ್ ಆಫ್ ಮಾರ್ಕ್ಸ್. ಡಿಯರ್ ಸ್ಟೂಡೆಂಟ್ಸ್, ವೆಯ್ಟೇಜ್ ಆಫ್ ಮಾರ್ಕ್ಸ್ನ ಐಡೆಂಟಿಫೈ ಮಾಡೋದು ಅಥವಾ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ವೆಯ್ಟೇಜ್ ಆಫ್ ಮಾರ್ಕ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಚಾಪ್ಟರ್ ನಂಬರ್ 1ನಲ್ಲಿ ಎಷ್ಟು ಮಾರ್ಕ್ಸಲ್ಲಿ ಎಕ್ಸಾಮಿಗೆ ಬರುತ್ತೆ ಅಂತ ನೋಡೋಣ. ಚಾಪ್ಟರ್ ನಂಬರ್ 1ನ ಟೀಚ್ ಮಾಡೋದಕ್ಕೆ ನಮಗೆ ಒಂದು ಮಿನಿಮಮ್ ನಂಬರ್ ಆಫ್ ಅವರ್ಸ್ ಅಂತ ಪ್ರಿಸ್ಕ್ರೈಬ್ ಮಾಡಿರ್ತಾರೆ PU ಬೋರ್ಡಲ್ಲಿ. ಸೊ ಆ ಮಿನಿಮಮ್ ನಂಬರ್ ಆಫ್ ಅವರ್ಸ್ ಎಷ್ಟಿರುತ್ತೋ ಅದನ್ನು ನಾವು 0.875 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಯಾವಾಗ ನೀವು ನಂಬರ್ ಆಫ್ ಟೀಚಿಂಗ್ ಅವರ್ಸ್ನ 0.875 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನೇ ನಿಮಗೆ ಆ ಚಾಪ್ಟ್ರಿಂದ ಬರ್ತಕ್ಕಂಥ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್, ದ ಚಾಪ್ಟರ್ ನಂಬರ್ 1ನೇ ಎಕ್ಸಾಂಪಲ್ ತಗೋಣ ಫಿಸಿಕ್ಸಲ್ಲಿ, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ನ ಪಾಠ ಮಾಡೋದಕ್ಕೆ ನಮಗೆ ಬೋರ್ಡಿಂದ ಪ್ರಿಸ್ಕ್ರೈಬ್ ಆಗಿರೋ ಅವರ್ಸು 12 ಅವರ್ಸ್ ಇರುತ್ತೆ. ಆ 12 ನಾನು 0.875 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 10.5 ಬರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ 10.5 ಅಂದರೆ 10.5 ಅಂದರೆ ಏನು ಸರ್ ಅಂತ ಕೇಳಿದ್ರೆ, ಆ ಪರ್ಟಿಕ್ಯುಲರ್ ಚಾಪ್ಟರ್ ನಂಬರ್ 1ನಲ್ಲಿ ನಮ್ಮ ಫೈನಲ್ ಎಕ್ಸಾಮಿನೇಷನ್ಸ್ಗೆ 10 ಮಾರ್ಕ್ಸ್ಗಿಂತ ಕಮ್ಮಿ ಮಾರ್ಕ್ಸ್ ಕ್ವಶನ್ಸ್ ಕೇಳಂಗಿಲ್ಲ, 11 ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಕೇಳಂಗಿಲ್ಲ ಅಂತ ಅರ್ಥ. ಅಂದರೆ ಸರ್, ಚಾಪ್ಟರ್ ನಂಬರ್ 1ನಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಮಲ್ಲಿ ಅಂತ ಕೇಳಿದ್ರೆ, ಚಾಪ್ಟರ್ ನಂಬರ್ 1ನಲ್ಲಿ 10ರಿಂದ 11 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಅಪಿಯರ್ ಆಗಲೇಬೇಕು, ಕೇಳಲೇಬೇಕು. ಸೊ ಈ ಮಾರ್ಕ್ಸ್ನ 0.875 ಜೊತೆ ಯಾಕೆ ಸರ್ ಮಲ್ಟಿಪ್ಲೈ ಮಾಡ್ತಾರೆ ಅಂತ ಯೋಚನೆ ಇದ್ದರೆ, ವೆರಿ ಸಿಂಪಲ್. ನಮ್ಮ ಕ್ವಶನ್ ಪೇಪರ್ ಸೆಟ್ ಆಗೋದು 105 ಮಾರ್ಕ್ಸ್ಗೆ, 105 ಮಾರ್ಕ್ಸ್ಗೆ ನಮ್ಮ ಎಕ್ಸಾಮಿನೇಷನ್ ಪೇಪರ್ ಸೆಟ್ ಆಗುತ್ತೆ. ಬಟ್ ನಾವು ಚಾಯ್ಸ್ ಎಲ್ಲ ಹೋಗಿ ಬರೆಯೋದು 70 ಮಾರ್ಕ್ಸಿಗೆ ಮಾತ್ರ. ಕರೆಕ್ಟ್? ಸೂಪರ್. ಸೊ ಈ 105 ಅಷ್ಟು ಮಾರ್ಕ್ಸ್ ಎಕ್ಸಾಮ್ ಪೇಪರಲ್ಲಿ ಅಪಿಯರ್ ಆಗೋದಕ್ಕೆ ಟೋಟಲ್ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಎಷ್ಟಿರುತ್ತೆ ಫಿಸಿಕ್ಸ್ ಮುಗಿಸೋದಕ್ಕೆ ಅಂದರೆ 120 ಅವರ್ಸ್ ಇರುತ್ತೆ. ಯಾವಾಗ ನೀವು 105ನ 120 ಇಂದ ಡಿವೈಡ್ ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತೆ 0.875.
ಸೊ ಈಗೊಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನೀವೇ ಕೂತ್ಕೊಂಡು ಪರ್ಟಿಕ್ಯುಲರ್ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸು ಎಕ್ಸಾಮ್ ಬರುತ್ತೆ ಅಂತ ಅನಾಲಿಸಿಸ್ ಮಾಡ್ಬೋದು. ಸೆಕೆಂಡ್ ಚಾಪ್ಟರಿಂದ ಎಷ್ಟು ಬರುತ್ತೆ, ನಂಬರ್ ಆಫ್ ಟೀಚಿಂಗ್ ಅವರ್ಸ್ನ 0.875 ಮಲ್ಟಿಪ್ಲೈ ಮಾಡಿ. ಥರ್ಡ್ ಚಾಪ್ಟರ್ ಎಷ್ಟು ಬರುತ್ತೆ, 0.85 ಇಂದ ನಂಬರ್ ಆಫ್ ಟೀಚಿಂಗ್ ಅವರ್ಸ್ನ ಮಲ್ಟಿಪ್ಲೈ ಮಾಡಿ. ಎವ್ರಿ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಎಕ್ಸಾಮಿನೇಷನ್ಸ್ ಬರುತ್ತೆ ಅಂತ ನೀವೇ ಕೂತು ಅನಾಲಿಸಿಸ್ ಮಾಡ್ಬೋದು. ಐ ಥಿಂಕ್ ಫಸ್ಟ್ ಸ್ಟೆಪ್ ಈಸ್ ಕ್ಲಿಯರ್, ವೇಟೇಜ್ ಆಫ್ ಮಾರ್ಕ್ಸ್. ಸೆಕೆಂಡ್ ಸ್ಟೆಪ್ ಏನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಅಂದರೆ ವೇಟೇಜ್ ಆಫ್ ಆಬ್ಜೆಕ್ಟಿವ್ಸ್. ಸರ್ ಆಬ್ಜೆಕ್ಟಿವ್ಸ್ ಅಂದರೆ ಏನು ಸರ್ ಅಂದರೆ, ಪ್ರತಿ ಒಂದು ಕ್ವಶನ್ ಪೇಪರ್ ಸೆಟ್ ಆಗಬೇಕು ಅಂದರೆ ಈ 4 ಆಬ್ಜೆಕ್ಟಿವ್ಸ್ನ ಅವರು ಮ್ಯಾಂಡೇಟ್ರಿ ಆಗಿ ಅಲ್ಲಿ ಅಪ್ಲೈ ಮಾಡಬೇಕು. ಅಷ್ಟೇ ಪರ್ಸೆಂಟೇಜ್ ಆಫ್ ಕ್ವಶನ್ಸು ಆ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಇಂದ ಕೇಳಲೇಬೇಕು ಅಂತ ಜನರಲ್ ಇನ್ಸ್ಟ್ರಕ್ಷನ್ ಇದೆ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ. ಸೊ ಫಸ್ಟ್ ಥಿಂಗ್ ನಮಗೆ ರಿಮೆಂಬರೆನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ ಅಥವಾ ಆಬ್ಜೆಕ್ಟಿವ್ ಬರುತ್ತೆ, ರಿಮೆಂಬರ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಮೆಂಬರ್ ಸರ್? ರಿಮೆಂಬರ್ ಅಂದರೆ ಹೆಂಗಿರುತ್ತೆ ಸರ್, ಅದರ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಸರ್ ಅಂತ ಏನಾದ್ರು ಯೋಚನೆ ಇದ್ರೆ ಕೇಳಿಸ್ಕೊಳ್ಳಿ ಪ್ರಾಪರ್ ಆಗಿ. ರಿಮೆಂಬರ್ ಅಂದರೆ ಜಸ್ಟ್ ನಮ್ಮ ಮೆಮೊರಿನ ರೀಕಾಲ್ ಮಾಡಿಕೊಂಡು ಎಕ್ಸಾಮಲ್ಲಿ ಆನ್ಸರ್ ಬರೆಯೋದೆ ರಿಮೆಂಬರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕ್ವಶನ್ ಹೇಳಿ ಸರ್ ರಿಮೆಂಬರ್ಗೆ ಅಂತ ಕೇಳಿದ್ರೆ ಫಸ್ಟ್ ಚಾಪ್ಟರ್ ತಗೊಳ್ಳೋಣ. ವಾಟ್ ಈಸ್ ಅನ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳ್ತಾರೆ. ಈ SI ಯೂನಿಟ್ ಆಫ್ ಚಾರ್ಜ್ ಆನ್ಸರ್ ಮಾಡಬೇಕು ಅಂದರೆ ನೀವು ವೆರಿ ಸಿಂಪಲ್, ನಿಮ್ಮ ಮೆಮೊರಿ ಕೆಲಸ ಕೊಟ್ಟರೆ ಅದಕ್ಕೆ ಆನ್ಸರ್ ಇಮ್ಮಿಡಿಯೇಟ್ ಆಗಿ ಅಟ್ ಪಾಯಿಂಟ್ ಆಫ್ ಟೈಮಲ್ಲಿ ಸಿಗುತ್ತೆ. ಆ ಥರ ಕ್ವಶನ್ಸ್ನ ನಾವೇನು ಕರಿತೀವಿ, ರಿಮೆಂಬರೆನ್ಸ್ ಅಂತ ಕರಿತೀವಿ. ಈ ಥರ ಕ್ಯಾಟಗರಿನಲ್ಲಿ ಅಥವಾ ಈ ಥರ ಆಬ್ಜೆಕ್ಟಿವ್ಸ್ನಲ್ಲಿ ಎಕ್ಸಾಮಿನೇಷನಲ್ಲಿ 35% ಆಫ್ ದಿ ಕ್ವಶನ್ಸ್ ಕೇಳಬೇಕು. ಸೊ 35% ಆಫ್ ಕ್ವಶನ್ಸ್ ಅಂದ್ರೆ ಎಷ್ಟಿರುತ್ತೆ ಮಾರ್ಕ್ಸ್ ಅಂದರೆ 37 ಮಾರ್ಕ್ಸ್ ಇರುತ್ತೆ. 37 ಮಾರ್ಕ್ಸ್ ಇರುತ್ತೆ. ರಿಮೆಂಬರ್ ಅನ್ನೋ ಆಬ್ಜೆಕ್ಟಿವ್ ಮೇಲೆ ನನ್ನ ಫೈನಲ್ ಎಕ್ಸಾಮ್ಸಲ್ಲಿ 37 ಮಾರ್ಕ್ಸ್ ಇರುತ್ತೆ. 35% ಆಫ್ ದಿ ಕ್ವಶನ್ಸ್ ರಿಮೆಂಬರ್ ಮೇಲೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಥಿಂಗ್, ನಮಗಿರೋ ಆಬ್ಜೆಕ್ಟಿವ್ ಯಾವುದು ಅಂದರೆ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನು ಸರ್, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಮಾರ್ಕ್ಸ್ ಎಷ್ಟು ಬರುತ್ತೆ ಹೇಳ್ಕೊಡಿ ಅಂತ ಕೇಳಿದ್ರೆ, ಅಂಡರ್ಸ್ಟ್ಯಾಂಡ್ ಅಂದರೆ ಒಂದು ಕಾನ್ಸೆಪ್ಟ್ನ ಅಕ್ವೈರ್ ಮಾಡಿಕೊಂಡು ಅದನ್ನು ಇಂಟಿಗ್ರೇಟ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಅಂಡರ್ಸ್ಟ್ಯಾಂಡ್ ಅಂತ ಕರಿತೀವಿ. ಸರ್ ಅರ್ಥ ಆಗಾಗಿ ಹೇಳಿ ಅಂತ ಹೇಳಿದ್ರೆ ವೆರಿ ಸಿಂಪಲ್, ನಾನು ಕ್ವಶನ್ ಕೇಳ್ತೀನಿ, ಕ್ವಶನ್ ಯಾವ ಥರ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂತ ಯೋಚನೆ ಮಾಡ್ತಾ ಹೋಗೋಣ. ಕ್ವಶನ್ ಯಾವ ಥರ ಇರುತ್ತೆ ಅಂದರೆ ಸ್ಟೇಟ್ ಕೂಲಮ್ಸ್ ಲಾ ಅಂತ ಇರುತ್ತೆ. ಒಂದು ಸ್ಟೇಟ್ ಕೂಲಮ್ಸ್ ಲಾ ಅಂತ ಕೇಳಿದಾಗ ನನ್ನ ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಅಲ್ಲಿ ನಾವೇನು ಮಾಡಬೇಕು, ಆ ಸ್ಟೇಟ್ಮೆಂಟ್ನ ಅಕ್ವೈರ್ ಮಾಡ್ಕೊಂಡಿರ್ಬೇಕು ಫಸ್ಟು, ಆಮೇಲೆ ಅದನ್ನು ಇಂಟಿಗ್ರೇಟ್ ಮಾಡಬೇಕು, ಆಮೇಲೆ ಅದನ್ನು ಕ್ವಶನ್ ಪೇಪರ್ ಮೇಲೆ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡೋದೇ ನಾವು ಅಂಡರ್ಸ್ಟ್ಯಾಂಡ್ ಅಂತ ಕರಿತೀವಿ. ಈ ಥರ ಕ್ವಶನ್ಸ್ ನಮಗೆ 31% ಇರುತ್ತೆ. ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 32 ಮಾರ್ಕ್ಸಲ್ಲಿ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗಲ್ ಮೇಲೆ. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂಡರ್ಸ್ಟ್ಯಾಂಡ್ ಕ್ವಶನ್ಸ್ಗೆ ಅಂತ ಕೇಳಿದ್ರೆ ವೆರಿ ಸಿಂಪಲ್, ಸ್ಟೇಟ್ ಗಾಸ್ ಲಾ ಅಂತ ಕೇಳ್ಬೋದು. ಫಸ್ಟ್ ಚಾಪ್ಟರಲ್ಲೇ ಕೇಳ್ತಾರೆ ಸ್ಟೇಟ್ ಗಾಸ್ ಲಾ ಅಂತ, ಅದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಆಬ್ಜೆಕ್ಟಿವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ಕ್ವಶನ್ಸ್ಗೆ ಅಂತ ಕೇಳಿದ್ರೆ ವೆರಿ ಸಿಂಪಲ್, ನಮಗೆ ಗೊತ್ತಿದೆ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಕ್ವಶನ್ ಏನು ಕೇಳ್ತಾರೆ ಅಂದರೆ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಸೊ ಆವಾಗ ನಾವು ಆನ್ಸರ್ ಮಾಡಬೇಕು ಅಂದರೆ ನಮಗೆ ನಾಲೆಡ್ಜ್ ಅಕ್ವೈರ್ ಆಗಿರಬೇಕು, ಇಂಟಿಗ್ರೇಟ್ ಮಾಡಬೇಕು, ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋ ಲೆವೆಲಿಗೆ ನಾವು ಡೆವಲಪ್ ಆಗಬೇಕು. ಆ ಥರ ಕ್ವಶನ್ಸ್ ಯಾವ ಅಬ್ಜೆಕ್ಟಿವ್ನಲ್ಲಿ ಬರುತ್ತೆ ಅಂದರೆ ಅಂಡರ್ಸ್ಟ್ಯಾಂಡ್ ಅನ್ನೋ ಅಬ್ಜೆಕ್ಟಿವ್ ಬರುತ್ತೆ. ಅಂಥ ಕ್ವಶನ್ಸ್ ನಮಗೆ 32 ಮಾರ್ಕ್ಸ್ಗಿರುತ್ತೆ ನಮ್ಮ ಫೈನಲ್ ಎಕ್ಸಾಮ್ ಫಿಸಿಕ್ಸ್ ಪೇಪರಲ್ಲಿ. ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಥರ್ಡ್ ಒನ್ ಅಪ್ಲೈ ಅಂತ ಬರುತ್ತೆ. ವಾಟ್ ಈಸ್ ಅಪ್ಲೈ ಸರ್? ಅಪ್ಲೈ ಅಂದರೆ ಏನು, ನನಗೆ ಗೊತ್ತಿರೋ ನಾಲೆಡ್ಜ್ನ ಹೊಸ ಸಿಚುಯೇಷನ್ಗೆ ಅಪ್ಲೈ ಮಾಡೋದು. ಸರ್ ಎಕ್ಸಾಂಪಲ್ ಕೊಡಿ ಕ್ವಶನ್ ಯಾವ ಥರ ಬರುತ್ತೆ ಅಂದರೆ ಮೋಸ್ಟ್ ಪ್ರಾಬಬಲಿ ಅಪ್ಲಿಕೇಶನ್ಸ್ ಲೆವೆಲಲ್ಲಿ ನಮಗೆ ಡಿರೈವೇಷನ್ಸ್ ಬರುತ್ತೆ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಶಾರ್ಟ್ ಡೈಪೋಲ್, ಫಸ್ಟ್ ಚಾಪ್ಟರ್ಲಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ಸೊ ಆ ಕ್ವಶನ್ ಯಾವ ಅಬ್ಜೆಕ್ಟಿವ್ನಲ್ಲಿ ಬರುತ್ತೆ ಅಂದರೆ ಆ ಕ್ವಶನ್ ನಮಗೆ ಅಪ್ಲೈ ಅನ್ನೋ ಆಬ್ಜೆಕ್ಟಿವ್ನಲ್ಲಿ ಬರುತ್ತೆ. ಆ ಥರ ಕ್ವಶನ್ಸ್ ಎಷ್ಟಿರ್ತವೆ ಅಂದರೆ 17% ಇರ್ತಾರೆ. ಆ್ಯಂಡ್ ಅಂಥ ಕ್ವಶನ್ಸು 18 ಮಾರ್ಕ್ಸಲ್ಲಿ ನಮ್ಮ ಫೈನಲ್ ಎಕ್ಸಾಮ್ಸ್ಗೆ ಬರುತ್ತೆ. ಐ ಥಿಂಕ್ ಅಪ್ಲೈ ಅನ್ನೋ ಆಬ್ಜೆಕ್ಟಿವ್ ಕೂಡ ಕ್ಲಿಯರ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತೀನಿ. ಲಾಸ್ಟ್ ಆಬ್ಜೆಕ್ಟಿವ್ ಯಾವ್ದು ಫಾಲೋ ಮಾಡಬೇಕು ಅಂದರೆ ಅವರು ಆರ್ಟ್ಸ್ ಅಂತ ಫಾಲೋ ಮಾಡಬೇಕು. ಆರ್ಟ್ಸ್ ಅಂದ್ರೆ ಏನು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸಲ್ಲಿ ನಮಗೆ 17% ಆಫ್ ಕ್ವಶನ್ಸ್ ಬರುತ್ತೆ. ಅದು ಕೂಡ 18 ಮಾರ್ಕ್ಸ್ ಇರುತ್ತೆ ಫೈನಲ್ ಎಕ್ಸಾಮಲ್ಲಿ. ಸೊ 37 ಮಾರ್ಕ್ಸ್ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಇಂದ 32 ಮಾರ್ಕ್ಸ್, 18 ಮಾರ್ಕ್ಸ್ ಅಪ್ಲೈ ಇಂದ, 18 ಮಾರ್ಕ್ಸ್ ಎಲ್ಲಿಂದ ಆರ್ಟ್ಸ್ ಇಂದ ಕೇಳ್ತಾರೆ. ಟೋಟಲಿ ನಮ್ಮ ಕ್ವಶನ್ ಪೇಪರಲ್ಲಿ 105 ಮಾರ್ಕ್ಸ್ ಇರುತ್ತೆ. ಸರ್ ಆರ್ಟ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಎಲ್ಲಿಂದ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅದನ್ನು ಕೂಡ ಹೇಳ್ತೀನಿ.
ಆರ್ಟ್ಸಲ್ಲಿ ನನಗೆ 3 ಕ್ವಶನ್ ಕೇಳ್ತಾರೆ ನ್ಯೂಮರಿಕಲ್ ಪ್ರಾಬ್ಲಮ್ ಆಗಿ, ಕಂಪಲ್ಸರಿ. ಆರ್ಟ್ಸ್ ಇಂದಲೇ 3 ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಈ ವರ್ಷನೂ ಕೂಡ ಬರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ ಆರ್ಟ್ಸ್ ಇಂದಾನೆ ಇರುತ್ತೆ, ಹಂಗಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೌ ಟು ಪ್ರಿಪೇರ್ ಫಾರ್ ಆಲ್ ದೋಸ್ ಥಿಂಗ್ಸ್. ಸೊ ಆರ್ಟ್ಸಲ್ಲಿ ನನಗೆ 3 ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತವೆ, 15 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು 3 ಮಾರ್ಕ್ಸ್ ಅಲ್ಲಿಂದ ಬರುತ್ತೆ ಅಂದರೆ 3 MCQs ಕ್ವಶನ್ ಕೇಳ್ತಾರೆ, 3 ಮಾರ್ಕ್ ಅಲ್ಲಿಂದ ಬರುತ್ತೆ. ಸೊ ಟೋಟಲ್ 18 ಮಾರ್ಕ್ಸು ಆರ್ಟ್ಸಲ್ಲಿ ಈ ಲೆವೆಲಿಂದ ಕ್ವಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಥರ್ಡ್ ಇಂಪಾರ್ಟೆಂಟು ವೆಯ್ಟೇಜ್ ಆಫ್ ಲೆವೆಲ್ ಆಫ್ ಡಿಫಿಕಲ್ಟಿ. ಅಂದರೆ ಒಂದು ಕ್ವಶನ್ ಪೇಪರ್ ಯಾವ ಲೆವೆಲಲ್ಲಿ ಇರಬೇಕು, ಯಾವ ಡಿಫಿಕಲ್ಟಿ ಲೆವೆಲಲ್ಲಿ ಇರಬೇಕು ಅಂತಲೂ ಕೂಡ ವೆಯ್ಟೇಜ್ ಇದೆ. ಸರ್ ಏನು ಸರ್ ಹಂಗಂದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ಸು ಈಸಿ ಕೊಡೋಂಗಿಲ್ಲ, ಎಲ್ಲ ಕ್ವಶನ್ಸು ಡಿಫಿಕಲ್ಟ್ ಕೊಡೋಂಗಿಲ್ಲ, ಎಲ್ಲ ಕ್ವಶನ್ಸ್ನು ಅವರೇಜ್ ಕೊಡೋಂಗಿಲ್ಲ. ಎಲ್ಲ ಕ್ವಶನ್ಸ್ಗೂ ಕೂಡ ಅದೇ ಆದ ವೆಯ್ಟೇಜ್ ಆಫ್ ಡಿಫಿಕಲ್ಟೀಸ್ ಇರುತ್ತೆ. ಸೊ ಅದರಲ್ಲಿ 3 ಕ್ಯಾಟಗರಿ ಆಫ್ ವೆಯ್ಟೇಜಸ್ ಇದೆ. ಒಂದು ಈಸಿ ಲೆವೆಲ್, ಇನ್ನೊಂದು ಅವರೇಜ್ ಲೆವೆಲ್, ಇನ್ನೊಂದು ಡಿಫಿಕಲ್ಟ್ ಲೆವೆಲ್ ಇರುತ್ತೆ. ಈಸಿ ಲೆವೆಲ್ ನನಗೆ 40% ಆಫ್ ದಿ ಕ್ವಶನ್ ಬಂದರೆ ಅವರೇಜ್ ಲೆವೆಲಲ್ಲೂ ಕೂಡ 40% ಆಫ್ ಕ್ವಶನ್ಸೇ ಬರುತ್ತೆ, ಆ್ಯಂಡ್ ಡಿಫಿಕಲ್ಟಿ ಲೆವೆಲಲ್ಲಿ 20% ಆಫ್ ಕ್ವಶನ್ಸ್ ಮಾತ್ರ ಇರುತ್ತೆ. ಸೊ ಅದನ್ನು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ಈಸಿ ಲೆವೆಲಲ್ಲಿ 42, ಇದರಲ್ಲೂ ಕೂಡ 42, ಡಿಫಿಕಲ್ಟಿ ಲೆವೆಲಲ್ಲಿ 21, ಟೋಟಲಿ ಆ್ಯಡ್ ಮಾಡಿದ್ರೆ 105 ಮಾರ್ಕ್ಸ್ ಇರುತ್ತೆ. ಅಂದರೆ ಡಿಯರ್ ಸ್ಟೂಡೆಂಟ್ಸ್, ನಾನು ಏನು ಅಬ್ಜೆಕ್ಟಿವ್ ಹೇಳಿದ್ದೀನೋ, ಏನು ಲೆವೆಲ್ ಆಫ್ ಡಿಫಿಕಲ್ಟೀಸ್ ಹೇಳಿದ್ದೀನೋ ಅದೇ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಲೇಬೇಕು. ರಿಮೆಂಬರ್ ಅನ್ನೋದ್ರ ಮೇಲೆ ಎಷ್ಟು ನಂಬರ್ ಆಫ್ ಮಾರ್ಕ್ಸ್ ಹೇಳಿದ್ದೀನೋ ಅಷ್ಟು ನಂಬರ್ ಆಫ್ ಇರಲೇಬೇಕು. ಲೆವೆಲ್ಲು ಕೂಡ ಅಷ್ಟೇ ಪರ್ಸೆಂಟೇಜ್ ಆಗಿ ಕೇಳಬೇಕು. ದಿಸ್ ಇಸ್ ದ ಸ್ಟ್ರಾಟಜಿ, ದಿಸ್ ಇಸ್ ದ ಇನ್ಸ್ಟ್ರಕ್ಷನ್ ಗಿವನ್ ಟು ಎನ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸೆಕ್ಟರ್. ರೈಟ್, ಸೂಪರ್. ಸೊ ಇದಾದ ಮೇಲೆ ಏನು ಬರುತ್ತೆ ನಮಗೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ ಅಂದರೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಬೇಕು ಅಂದರೆ ಏನೇನು ಇರಬೇಕು ಅಂತ ನೋಡಿದ್ದಾಯಿತು. ಇವಾಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ, ಆದರೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ದ ಫಸ್ಟ್ ಥಿಂಗ್ ಇಸ್ ದಟ್ ಪಾರ್ಟ್ ಎ ಅಂತ ಬರುತ್ತೆ ನಮಗೆ. ಪಾರ್ಟ್ ಎನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದರಲ್ಲಿ ಫಸ್ಟ್ ಮೇನ್ ಬರುತ್ತೆ. ಫಸ್ಟ್ ಮೇನ್ ಇಸ್ MCQs, 15 ಕ್ವಶನ್ ಇರುತ್ತೆ. ಎಲ್ಲ ಕ್ವಶನ್ಸು ಕಂಪಲ್ಸರಿಯಾಗಿ ಆನ್ಸರ್ ಮಾಡಬೇಕು, 15 ಮಾರ್ಕ್ಸ್ಗೆ ಇರುತ್ತೆ. ಸೊ ಎಲ್ಲ ಕ್ವಶನ್ಸ್ ಕಂಪಲ್ಸರಿ ಆನ್ಸರ್ ಮಾಡಬೇಕು ಅಂದರೆ ದೇರ್ ಇಸ್ ನೋ ಚಾಯ್ಸ್ ಅಂತ ಅರ್ಥ. ಸೊ ಹಾಗಾದರೆ ಈ 15 ಕ್ವಶನ್ಸ್ ಎಲ್ಲಿಂದ ಬರ್ತವೆ ಸರ್ ಅಂದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 15 ಕ್ವಶನಲ್ಲಿ 12 ಕ್ವಶನ್ನು ರಿಮೆಂಬರ್ ಅಂತ ಹೇಳ್ಕೊಟ್ನಲ್ಲ ನಿಮಗೆ ಆಬ್ಜೆಕ್ಟಿವ್, ಆ ಆಬ್ಜೆಕ್ಟಿವ್ ಇಂದನೇ ಕೇಳಬೇಕು. ರಿಮೆಂಬರ್ ಅಂತ ಆಬ್ಜೆಕ್ಟಿವ್, ಈ ಕ್ವಶನ್ ಪ್ಯಾಟ್ರನ್ ಕೂಡ ಹೇಳಿದೆ ನಿಮಗೆ, ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಅದೇ ರಿಮೆಂಬರಿಂದ ನಮಗೆ 12 ಕ್ವಶನ್ ಕೇಳಬೇಕು ಎಕ್ಸಾಮಿನೇಷನ್ಸಲ್ಲಿ, ಆ್ಯಂಡ್ ಇನ್ನು 3 ಕ್ವಶನ್ನ ಅವರು ಹಾರ್ಟ್ಸಿಂದ ಕೇಳ್ತಾರೆ. ನೆನ್ಪಿಟ್ಕೊಂಡಿರಿ, ದಿಸ್ ಈಸ್ ದ ಫಸ್ಟ್ ಮೇನ್. ಫಸ್ಟ್ ಮೇನ್ ಎಲ್ಲಿಂದ ಬರುತ್ತೆ ಕ್ವಶನ್ಸ್? ಇವಾಗ 12 ಕ್ವಶನ್ ರಿಮೆಂಬರಿಂದ, ಇನ್ನು 3 ಕ್ವಶನ್ ಮಾತ್ರ ಆರ್ಟ್ಸಿಂದ ಬರುತ್ತೆ ಫಸ್ಟ್ ಮೇನಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ MCQs ಓದ್ಕೋಬೇಕು ಅಂದರೆ ಏನು ಮಾಡಬೇಕು? MCQs ಓದ್ಕೋಬೇಕು ಅಂದರೆ ಎಲ್ಲರೂ ಹೇಳ್ತಾರೆ ನಂಬರ್ ಆಫ್ MCQsನ ಸಾಲ್ವ್ ಮಾಡ್ತಾ ಹೋಗಿ ಅಥವಾ ಆನ್ಸರ್ ಮಾಡ್ತಾ ಹೋಗ್ರಿ, ನೀವು MCQsನ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ತಪ್ಪು. ನಾನು MCQsನ ಆನ್ಸರ್ ಮಾಡಬೇಕು ಅಂದರೆ ಪ್ರತಿಯೊಂದು ಚಾಪ್ಟರ್ಲಿರೋ ಕಾನ್ಸೆಪ್ಟ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡ ಮಾತ್ರ MCQsನ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅದು ಹೇಗೆ, ಅದು ಏನು ಮಾಡಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ನೋಡ್ತಾ ಹೋಗಿ. ಪಾರ್ಟ್ ನಂಬರ್ ಬಿಗೆ ಹೋಗೋಣ, ಸೆಕೆಂಡ್ ಮೇನ್ಗೆ ಹೋಗೋಣ. ಸೆಕೆಂಡ್ ಮೇನಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ಬರುತ್ತೆ. ನಿಮಗೆ ಗೊತ್ತಿದೆ ಫಿಲ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್ ಇರುತ್ತೆ, ಒಂದೊಂದು ಮಾರ್ಕ್ ಇರುತ್ತೆ, 5 ಮಾರ್ಕ್ಸ್ ಬರುತ್ತೆ. ಈ 5 ಕ್ವಶನ್ನು ಕೂಡ ರಿಮೆಂಬರ್ ಅನ್ನೋ ಆಬ್ಜೆಕ್ಟಿವ್ ಇಂದಾನೆ ಕೇಳಬೇಕು, ಅಲ್ಲಿಂದನೇ ಕೇಳ್ತಾರೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಅನ್ ಈಸಿಯಸ್ಟ್ ಪಾರ್ಟ್ ಇನ್ ಫಿಸಿಕ್ಸ್ ಪೇಪರ್. ನೆಕ್ಸ್ಟ್ ಒನ್ ಪಾರ್ಟ್ ಬಿ ಅಂತ ಬರುತ್ತೆ. ಪಾರ್ಟ್ ಬಿ ನಲ್ಲಿ ನನಗೆ ಥರ್ಡ್ ಮೇನ್ ಇರುತ್ತೆ. ಥರ್ಡ್ ಮೇನ್ ನಿಮಗೆ ಗೊತ್ತಿದೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅಂತವನ್ನ 5 ಕ್ವಶನ್ ಆನ್ಸರ್ ಮಾಡಬೇಕು. ದಟ್ ಕ್ಯಾರೀಸ್ 10 ಮಾರ್ಕ್ಸ್. ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, 8 ಕ್ವಶನ್ ಅಲ್ಲಿ 5 ಮಾತ್ರ ಆನ್ಸರ್ ಮಾಡಬೇಕು ನೀವು. ಸೊ ಟೋಟಲಿ 8 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಮಾತ್ರ ಆನ್ಸರ್ ಮಾಡಬೇಕು. ಸೊ ಈ ಕ್ವಶನ್ಸ್ ಎಲ್ಲಿಂದ ಬರ್ತವೆ ಅಂದರೆ ಮೊದಲನೇ 4 ಕ್ವಶನ್ಸು ರಿಮೆಂಬರ್ ಇಂದನೇ ಬರ್ತವೆ. ವೆರಿ ಸಿಂಪಲ್, ರಿಮೆಂಬರ್ ಅನ್ನೋ ಕಾನ್ಸೆಪ್ಟ್ ಇಂದ ಮೊದಲನೇ 4 ಕ್ವಶನ್ ಬರ್ತವೆ. ಆ್ಯಂಡ್ 3 ಕ್ವಶನ್ ಎಲ್ಲಿಂದ ಬರ್ತವೆ ಅಂದರೆ ರಿಮೆಂಬರ್ ಆದಮೇಲೆ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಕಾನ್ಸೆಪ್ಟ್ ಓದ್ಕೊಂಡು ನೋಡಿ, ಅದರಿಂದ ಬರ್ತವೆ. ಅಂಡರ್ಸ್ಟ್ಯಾಂಡ್ ಅನ್ನೋ ಆಬ್ಜೆಕ್ಟಿವ್ ಇಂದ 3 ಕ್ವಶನ್ಸ್ ಬರ್ತವೆ. ಇನ್ನು ಉಳಿಕೆ 1 ಕ್ವಶನ್ ಈ ವರ್ಷದಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ. 2 ಮಾರ್ಕಲ್ಲೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ. ಆ ನ್ಯೂಮರಿಕಲ್ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಅಂದರೆ ಇದು ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಅನ್ನೋ ಆಬ್ಜೆಕ್ಟಿವ್ ಇಂದನೇ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ಈ ಮೇನಲ್ಲಿ ಔಟ್ ಆಫ್ 4 ಮಾರ್ಕ್ಸ್ ಅಂದರೆ 10 ಔಟ್ ಆಫ್ 10 ಆರಾಮಾಗಿ ಈಸಿಯಾಗಿ ತಗೋಬಹುದು. ದಿಸ್ ಇಸ್ ಆಲ್ಸೋ ಎನ್ ಈಸಿಯೆಸ್ಟ್ ಮೇನ್. ಈಗ ರಿಪೀಟ್ ಮಾಡೋಣ. 4 ಕ್ವಶನ್ಸ್ ಎಲ್ಲಿಂದ ಬರ್ತವೆ? ರಿಮೆಂಬರ್ ಇಂದ ಬರ್ತವೆ.
3 ಕ್ವಶನ್ಸ್ ಎಲ್ಲಿಂದ ಬರ್ತವೆ, ಅಂಡರ್ಸ್ಟ್ಯಾಂಡ್ ಇಂದ ಬರ್ತವೆ. 1 ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ ಆಗಿದೆ, ಅದು ಕೂಡ ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲೇ ಬರ್ತವೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪಾರ್ಟ್ ಸಿ. ಪಾರ್ಟ್ ಸಿ 4th ಮೇನ್ ಇರುತ್ತೆ. 4th ಮೇನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರೀಬೇಕು. ಆ ಥರ ಕ್ವಶನ್ಸ್ ನೀವು 5 ಆನ್ಸರ್ ಮಾಡಬೇಕು. ಟೋಟಲ್ ಮಾರ್ಕ್ಸ್ 15 ಇರುತ್ತೆ. ಇಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ, 8ರಲ್ಲಿ 5 ಆನ್ಸರ್ ಮಾಡಬೇಕು. ಇಲ್ಲೂ ಕೂಡ ಚಾಯ್ಸ್ ಇರುತ್ತೆ, 8ರಲ್ಲಿ 5 ಮಾತ್ರ ಆನ್ಸರ್ ಮಾಡಬೇಕು. ಸೊ ಈ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಅಗೈನ್ 4 ಕ್ವಶನ್ಸ್ ರಿಮೆಂಬರ್ ಇಂದಾನೆ ಬರುತ್ತೆ. ಅಗೈನ್ 3 ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಇಂದಾನೆ ಬರುತ್ತೆ. ಗುಡ್. ಅಗೈನ್ 3 ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಇಂದಾನೆ ಬರುತ್ತೆ. ಅಗೈನ್ 1 ಕ್ವಶನ್, ಇಲ್ಲೂ ಕೂಡ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನ ಕೇಳ್ತಾರೆ 3 ಮಾರ್ಕ್ ಅಲ್ಲಿ. ಸೊ ಈ ನ್ಯೂಮರಿಕಲ್ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿ ನನಗೆ ಅಪ್ಲೈ ಲೆವೆಲ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ. ಗಮನ ಇಡಿ, 3 ಮಾರ್ಕಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮು ಅಪ್ಲೈ ಲೆವೆಲ್ ಇಂದ ಕೇಳ್ತಾರೆ, ನೆನ್ಪಿಟ್ಕೊಂಡಿರಿ. ಸೊ ಇದು ಕೂಡ ಈಸಿ. ನಮಗೆ 15 ತಗೊಳೋದು ತುಂಬಾ ಈಸಿ ಇರುತ್ತೆ. ಆರಾಮಾಗಿ 15 ಇಲ್ಲೂ ಕೂಡ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ಪಾರ್ಟ್ ಡಿ ಬರುತ್ತೆ. ಪಾರ್ಟ್ ಡಿ ನಲ್ಲಿ ಫಸ್ಟ್ 5th ಮೇನ್ ನೋಡೋಣ. 5th ಮೇನ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಆ ತರ ಕ್ವಶನ್ಸ್ ನೀವು 3 ಆನ್ಸರ್ ಮಾಡಬೇಕು. 3 ಆನ್ಸರ್ ಮಾಡೋ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ಇಲ್ಲೂ ಕೂಡ ಚಾಯ್ಸ್ ಇದೆ, ನೀವು 5 ಕ್ವಶನ್ ಅಲ್ಲಿ 3 ಕ್ವಶನ್ ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಎಲ್ಲಿಂದ ಬರುತ್ತೆ ಸರ್ ಕ್ವಶನ್ಸ್ ಅಂದ್ರೆ 3 ಕ್ವಶನ್ ಎಲ್ಲಿಂದ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಇಂದನೇ ಬರುತ್ತೆ. 3 ಕ್ವಶನ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಇಂದ ಬರುತ್ತೆ. ಇನ್ನ 2 ಕ್ವಶನ್ ನಮಗೆ ಅಪ್ಲೈ ಲೆವೆಲ್ ಇಂದ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಂದ್ರೆ ಪಾರ್ಟ್ ಯಾವುದು, ಪಾರ್ಟ್ ಡಿ ನಲ್ಲಿ 5th ಮೇನ್ ಅಲ್ಲೂ ಕೂಡ ನಮ್ಗೆ ಎಲ್ಲಿ ಬರುತ್ತೆ, 5th ಮೇನ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಂದ ಕ್ವಶನ್ಸ್ ಬರುತ್ತೆ, ಮತ್ತೆ ಅಪ್ಲೈ ಲೆವೆಲ್ ಇಂದಾನೆ ಬರುತ್ತೆ. ಟೋಟಲಿ 5 ಕ್ವಶನ್ ಇರುತ್ತೆ. ಆಸ್ ಯೂಶುವಲ್ ಆಸ್ ಐ ಟೋಲ್ಡ್, ಇಲ್ಲಿ ನಮಗೆ ಡಿರೈವೇಷನ್ಸ್ ಮೇಜರ್ ಆಗಿ ಬರ್ತವೆ 5 ಮಾರ್ಕ್ಸ್ ಅಲ್ಲಿ. ಸೊ 5 ಮಾರ್ಕ್ಸ್ ಅಲ್ಲಿ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಕೂಡ ಬರ್ತವೆ. ಅಂದ್ರೆ ಒಂದು ಕ್ವಶನ್ ನ 1 ಮಾರ್ಕ್ಸ್ 2 ಮಾರ್ಕ್ ಪ್ಲಸ್ 2 ಮಾರ್ಕ್ ಈ ತರ ಸ್ಪ್ಲಿಟ್ ಮಾಡ್ಬೋದು, ಅಥವಾ 1+4 ಈ ತರ ಸ್ಪ್ಲಿಟ್ ಮಾಡ್ಬೋದು, ಅಥವಾ ನಮ್ಗೆ ಇನ್ನೇನು ಸ್ಪ್ಲಿಟ್ ಮಾಡ್ಬೋದು 1+1+3 ಈ ತರ ಸ್ಪ್ಲಿಟ್ ಮಾಡ್ಬೋದು. ಈ ತರ ಸ್ಪ್ಲಿಟ್ ಮಾಡಿ ಕ್ವಶನ್ಸ್ ನ ಕೇಳ್ತಾರೆ ಈ ಮೇನ್ ಅಲ್ಲಿ. ಕಂಪಲ್ಸರಿಯಾಗಿ ಕ್ವಶನ್ಸ್ ಕೇಳ್ತಾರೆ ಈ ಮೇನ್ ಅಲ್ಲಿ. ಸ್ಪ್ಲಿಟ್ ಕ್ವಶನ್ಸ್ ಇದ್ದೇ ಇರುತ್ತೆ. ಈ ಸ್ಪ್ಲಿಟ್ ಕ್ವಶನ್ಸ್ ಹೆಂಗಿರುತ್ತೆ ಅಂದ್ರೆ ಫಸ್ಟ್ನೇ ಕ್ವಶನ್, ಈಗ ಸ್ಪ್ಲಿಟ್ ಅಲ್ಲಿ ಎ ಬಿ ಅಂತ 2 ಕ್ವಶನ್ಸ್ ಇದೆ ಅಂತ ಅನ್ಕೋಣ. ಎ ಕ್ವಶನ್ ಯಾವ ಚಾಪ್ಟರ್ ಇಂದ ಕೇಳಿರ್ತಾರೋ ಬಿ ಕ್ವಶನ್ ಕೂಡ ಅದೇ ಚಾಪ್ಟರ್ ಇಂದ ಕೇಳ್ತಾರೆ. ಸೊ ನೆನ್ಪಿಟ್ಕೊಂಡಿರಿ, 5 ಮಾರ್ಕ್ಸ್ ಕ್ವಶನ್ಸ್ ಈ ತರ ಜನರೇಟ್ ಮಾಡ್ತಾರೆ. ಸೊ ಲಾಸ್ಟ್ ಮೇನ್ ಅದು 6th ಮೇನ್. 6th ಮೇನ್ ನಿಮಗೆ ಗೊತ್ತಿದೆ, ನ್ಯೂಮರಿಕಲ್ ಪ್ರಾಬ್ಲಮ್ ಮೇನ್. ಆಕ್ಚುಲಿ ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ ಇಸ್ ಎ ಪ್ರಾಬ್ಲಮ್ ಇನ್ ಫಿಸಿಕ್ಸ್ ಅಂತ ಕರಿತೀವಿ. ಸೊ ಆಕ್ಚುಲಿ ಈಸಿ ಅದು, ಬಟ್ ನಾವೇನು ಅನ್ಕೊಂಡಿದೀವಿ ಅಂದ್ರೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ನಾವು ಕಷ್ಟ ಅಂತೀವಿ. ನೀಡ್ ನಾಟ್ ಟು ವರಿ. ಸೊ ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ನಾವು ಆನ್ಸರ್ ಮಾಡ್ಬೇಕಾದ್ರೆ 2 ನ್ಯೂಮರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸ್ ಆಗಿರುತ್ತೆ, 10 ಇರುತ್ತೆ. ಸೊ ಟೋಟಲಿ 4 ನ್ಯೂಮರಿಕಲ್ಸ್ ಅಲ್ಲಿ ನೀವು 2 ಆನ್ಸರ್ ಮಾಡಬೇಕು. ಇಲ್ಲೂ ಕೂಡ ಚಾಯ್ಸ್ ಇರುತ್ತೆ. ಔಟ್ ಆಫ್ 4 ಯು ಹ್ಯಾವ್ ಟು ಆನ್ಸರ್ ಓನ್ಲಿ 2 ನ್ಯೂಮರಿಕಲ್ಸ್. ಸೊ ಈ 2 ನ್ಯೂಮರಿಕಲ್ಸ್ ಅಥವಾ 4 ನ್ಯೂಮರಿಕಲ್ಸ್ ಎಲ್ಲಿಂದ ಬರ್ತವೆ ಅಂದ್ರೆ 1 ನ್ಯೂಮರಿಕಲ್ ಯು ವಿಲ್ ಗೆಟ್ ಫ್ರಮ್ ಅಪ್ಲಿಕೇಶನ್ ಲೆವೆಲ್. ಅಪ್ಲಿಕೇಶನ್ ಲೆವೆಲ್ ಅಲ್ಲಿ 1 ನ್ಯೂಮರಿಕಲ್ ಬಂದ್ರೆ ಇನ್ನ 3 ನ್ಯೂಮರಿಕಲ್ ಕ್ವಶನ್ಸ್ ಕೂಡ ಎಲ್ಲಿಂದ ಬರಬೇಕು, ಆಲ್ರೆಡಿ ನಾನು ಹೇಳಿದ್ದೆ, ಎಸ್ ಆಫ್ ಕೋರ್ಸ್ ಆರ್ಟ್ಸ್ ಇಂದ ಬರಬೇಕು ಡಿಯರ್ ಸ್ಟೂಡೆಂಟ್ಸ್. 3 ನ್ಯೂಮರಿಕಲ್ ಆರ್ಟ್ಸ್ ಇಂದ ಬರಬೇಕು, 1 ನ್ಯೂಮರಿಕಲ್ ಅಪ್ಲಿಕೇಶನ್ ಲೆವೆಲ್ ಇಂದ ಬರುತ್ತೆ. ಈ ತರ ನಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ. ಮತ್ತೆ ಆ ಕ್ವಶನ್ ಪೇಪರ್ಸ್ ಅಲ್ಲಿ ABCD ಲೆವೆಲ್ಸ್ ಈ ತರ ಇರುತ್ತೆ. ಕ್ಲಿಯರ್? ಸೂಪರ್. ಸೊ ಹಾಗಾದ್ರೆ ನಾವೇನ್ ಓದ್ಬೇಕು ಸರ್, ಏನ್ ಮಾಡ್ಬೇಕು ಸರ್? ಫಿಸಿಕ್ಸ್ ಅಲ್ಲಿ ನನ್ನ ಆಸೆ ಇದೆ ಸರ್, ಐ ವಾಂಟ್ ಟು ಸ್ಕೋರ್ ಮೋರ್ ದ್ಯಾನ್ 65 ಮಾರ್ಕ್ಸ್. ಆರ್ ನನ್ಗೆ ಇನ್ನೂ ಆಸೆ ಇದೆ ಸರ್, ಐ ವಾಂಟ್ ಟು ಸ್ಕೋರ್ 70 ಔಟ್ ಆಫ್ 70 ಇನ್ ಫಿಸಿಕ್ಸ್. ಏನೇನು ಮಾಡ್ಬೇಕು ಸರ್ ನಾನು 70 ಔಟ್ ಆಫ್ 70 ಫಿಸಿಕ್ಸ್ ಅಲ್ಲಿ ತೆಗಿಬೇಕು ಅಂದರೆ? ಏನೇನು ಫಾಲೋ ಮಾಡಬೇಕು, ಹೆಂಗೆ ಓದ್ಬೇಕು ಸರ್? ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಅರುಣ್ ಅಂತ. ನಾನು ಕಂಪ್ಲೀಟ್ ಫುಲ್ ಟೈಮ್ ಆಗಿ ಫಿಸಿಕ್ಸ್ನ ಪಾಠ ಮಾಡ್ತಾ ಬರ್ತಾ ಇದ್ದೀನಿ ಫ್ರಮ್ ಪಾಸ್ಟ್ 12 years. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಫ್ ಫಿಸಿಕ್ಸ್ ಆಗಿರುತ್ತೆ. ಟು ಟೆಲ್ ಅಬೌಟ್ ಫಿಸಿಕ್ಸ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ಸ್ ವೆರಿ ಈಸಿ. 65 ಅಥವಾ 70 ಮಾರ್ಕ್ಸು ಥಿಯರಿನಲ್ಲಿ ತಗೊಳೋದು ಸ್ವಲ್ಪ ಕಷ್ಟಪಟ್ಟು ವರ್ಕೌಟ್ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈಗಿರೋ ಶಾರ್ಟ್ ಟೈಮ್, ಆಲ್ರೆಡಿ ಇವಾಗ ಡಿಸೆಂಬರಲ್ಲಿದ್ದೀವಿ, ಎಂಡಲ್ಲಿದ್ದೀವಿ, ನಮ್ಗೆ ಉಳ್ಕೊಂಡಿರೋ ಟೈಮು ಜನವರಿ ಮತ್ತು ಫೆಬ್ರವರಿ. ಜನವರಿ ಪೂರ್ತಿ ಪ್ರಿಪೇರ್ ಆಗೋಕ್ಕೆ ಟೈಮ್ ಸಿಗುತ್ತೆ, ಬಟ್ ಫೆಬ್ರವರಿನಲ್ಲಿ ಪ್ರಿಪೇರ್ ಆಗೋಕ್ಕೆ ಟೈಮ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಯಾಕೆ ಅಂದರೆ ಅಲ್ಲಿ ನಾವು ಪ್ರಿಪ್ರೇಟರಿ ಎಕ್ಸಾಮ್ ಬರೀತೀವಿ, ಮತ್ತು ಅದ್ರ ಜೊತೆ ನಾವೇನು ಮಾಡ್ತೀವಿ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀವಿ ಫೆಬ್ರವರಿ ಮಂತಲ್ಲಿ.
ಕರೆಕ್ಟ್. ಹಾರ್ಡ್ಲಿ ನಮಗೆ ಉಳ್ಕೊಂಡಿರೋದು ಜನವರಿ ಮಂತಲ್ಲಿ 30 ಡೇಸ್. ಡಿಯರ್ ಸ್ಟೂಡೆಂಟ್ಸ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಪ್ರತಿದಿನ ನಾವೇನು ಮಾಡ್ತೀನಿ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕ್ಲಾಸಸ್ನ ಅಪ್ಲೋಡ್ ಮಾಡ್ಕೊಳ್ತಾ ಬರ್ತೀನಿ ಟು ಮೇಕ್ ಯುವರ್ ಸೆಲ್ಫ್ ವೆರಿ ಈಸಿ ರಿಲೇಟೆಡ್ ಟು ಎ ಸಬ್ಜೆಕ್ಟ್ ಕಾಲ್ಡ್ ಫಿಸಿಕ್ಸ್ ಫಾರ್ ಯುವರ್ 2025 ಮಾರ್ಚ್ ಎಕ್ಸಾಮಿನೇಷನ್. ಅಂದರೆ ಈ 2025 ಮಾರ್ಚ್ ಎಕ್ಸಾಮಿನೇಷನ್ಸ್ ಏನು ಬರೆಯೋಕ್ಕೆ ಹೋಗ್ತಾ ಇದ್ದೀರ ನೀವು, ಅದಕ್ಕೆ ಯೂಸ್ಫುಲ್ ಆಗಲಿ ಅಂತ ಪ್ರತಿದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬರ್ತೀನಿ. ಅದು ನಿಮ್ಮ ಎಕ್ಸಾಮಿನೇಷನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಏನೂ ಮಾಡಬೇಕಾಗಿಲ್ಲ, ಪೆನ್ ಮತ್ತು ಪೇಪರ್ ಜೊತೆ ನಾನು ಹೇಳೋ ಕಾನ್ಸೆಪ್ಟ್ನ ನೀಟಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆರಾಮಾಗಿ ನೀವು ಎಂಡ್ ಆಫ್ ದಿ ಇಯರ್ ಅಂದರೆ ಮಾರ್ಚ್ 2025ನಲ್ಲಿ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಫಿಸಿಕ್ಸಲ್ಲಿ ಪಾಸ್ ಆಗ್ಬೋದು. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅನ್ನೋ ಚಾಪ್ಟರ್ದು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಮತ್ತು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಹೆಂಗೆ ಕೇಳ್ತಾರೆ, ನ್ಯೂಮರಿಕಲ್ ಕ್ವಶನ್ಸ್ ಏನು ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟ್ರಿಂದ ಏನು ಕೇಳ್ತಾರೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಕೀಪ್ ಪ್ರಾಕ್ಟೀಸಿಂಗ್.